ಭಾರತದ ದೇಶದ ಆರ್ಥಿಕತೆಗೆ ಮತ್ತು ಉದ್ಯೋಗದಲ್ಲಿ ಸಣ್ಣ ಕೈಗಾರಿಕೆ ತನ್ನದೇ ಆದಂಥ ಒಂದು ಹೆಚ್ಚಿನ ಕೊಡುಗೆ ಕೊಡ್ಕೊಂತದೆ. ಯಾವ ರೀತಿ ಸಣ್ಣ ಕೈಗಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗಬಹುದು ಮತ್ತು ವಿಶೇಷವಾಗಿ ಅವು ಬೆಳವಣಿಗೆ ಆದಾಗ ಮಾತ್ರ ನಾವು ಎಲ್ಲರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ದೇಶದ ಆರ್ಥಿಕತೆಗೆ ನಮ್ಮದೇ ಆದಂಥ ಕೊಡುಗೆ ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮತ್ತು ಸಣ್ಣ ಉದ್ಯಮದಾರರಿಗೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಮಾಡ್ಬಿಟ್ಟು ಅವೆಲ್ಲ ಕೂಡ ತೊಂದರೆ ಮುಕ್ತ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ವತಿಯಿಂದ ಏನೇನು ಸಾಧ್ಯ ಅದ ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಅದು ಕೂಡ ನಾವು ಮಾಡ್ಕೊತೀವಿ. ಇಲ್ಲಿವರೆಗೂ ಕೂಡ ಸಣ್ಣ ಕೈಗಾರಿಕೆ MSMEಗೆ ತಂದೆ ಆದಂಥ ಒಂದು ಪ್ರತ್ಯೇಕ ಸಚಿವಾಲಯದ ಅವಶ್ಯಕತೆ ಇದೆ. ಯಾಕಂದ್ರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ MSME ಪ್ರತ್ಯೇಕ ಸಚಿವಾಲಯ ಕೂಡ ಇದೆ. ಇವತ್ತು ಮೊನ್ನೆ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಖಾಸಿ ಅವರ 75ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮಾತನಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ MSMEಗೆ ಪ್ರತ್ಯೇಕ ಒಂದು ಸಚಿವಾಲಯ ಒಂದು ಪ್ರತ್ಯೇಕವಾದಂಥ ಇಲಾಖೆ ಮಾಡ್ತು ಅಂತ ಕೂಡ ಹೇಳಿದರೆ ಅದರ ನಿಟ್ಟಿನಲ್ಲಿ ಅವೆಲ್ಲ ಕೂಡ ಪೇಪರ್ ವರ್ಕ್ ಕೊನೆ ಹಂತಕ್ಕೆ ಬರ್ತಕ್ಕಂಥ ಕೆಲಸ ಕೂಡ ಇದೆ. ಮತ್ತು ಖಾಸಿಯಾದವರು ಮತ್ತು ಬೇರೆ ಬೇರೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ದವರು ತಮ್ಮದೇ ಆದಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಸರ್ಕಾರ ಮಟ್ಟದಲ್ಲಿ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿ. ಮತ್ತು ಈ ರ್ಯಾಂಪ್ ಯೋಜನೆಯಲ್ಲಿ ಬಹಳಷ್ಟು ಅವಕಾಶಗಳಿವೆ. ಯಾಕಂದರೆ ಇವತ್ತು ಸಣ್ಣ ಕೈಗಾರಿಕೆ ಉದ್ದಿಮೆದಾರರಿಗೆ ಹೆಚ್ಚಿನ ರೀತಿಯ ಮಾಹಿತಿ ಕೊಡ್ತಕ್ಕಂಥದ್ದು, ತರಬೇತಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಆದಾಗ ಮಾತ್ರ ಇವತ್ತು ನಾವು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈಗ ಪುಸ್ತಕ ಬಿಡುಗಡೆ ಕೂಡ ಮಾಡಿದ್ರು ಸತೀಶ್ ಕೋಟೆ ಅವರು, ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಲ್ಲಿ ಯಾವ ರೀತಿ ಏನೇನು ಕೆಲಸ ಮಾಡಬೇಕು, ಯಾವ ರೀತಿ ಅನ್ನೋ ಪುಸ್ತಕ ಓದಿದಾಗ ಸಂಪೂರ್ಣ ಮಾಹಿತಿ ಇದೆ. ಯಾಕಂದರೆ ಇವತ್ತು ಮಾರ್ಕೆಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಮಾರ್ಕೆಟಿಂಗ್ ಆದಾಗ ಮಾತ್ರ ಇವತ್ತು ನಾವು ಕೇವಲ ಪ್ರೊಡಕ್ಷನ್ ಮಾಡೋದಲ್ಲ, ಇವತ್ತು ಪ್ರೊಡಕ್ಷನ್ ಜೊತೆಯಲ್ಲಿ ನಾವು ಮಾರ್ಕೆಟಿಂಗ್ ಯಾವ ರೀತಿ ನಾವು ಸಜ್ಜಾಗಿರ್ಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಚಾಲೆಂಜ್ ಇರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಎಲ್ಲ ಭಾಗದಲ್ಲಿ ಕೂಡ ಕೈಗಾರಿಕೆ ಬಂದಾಗ ಮಾತ್ರ ಇವತ್ತು ಆ ಭಾಗಗಳು ಬೆಳೆಯಕ್ಕೆ ಸಾಧ್ಯ. ಬಹಳ ಮುಂದಿದೆ. ಯಾಕಂದ್ರೆ ನೀರಾವರಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇವತ್ತು ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು ಹೆಚ್ಚು ಇದೆ. ಇವತ್ತು ಇಂಡಸ್ಟ್ರಿ ಕೂಡ, ಯಾಕಂದ್ರೆ ಇವತ್ತು ಉದ್ಯೋಗ ಜನರಿಗೆ ಕೊಟ್ಟಾಗ ಮಾತ್ರ ಇವತ್ತು ವಿಶೇಷವಾಗಿ ಈ ಭಾಗದಿಂದ ಹೆಚ್ಚು ಗುಳೆ ಹೋಗ್ತಕ್ಕಂಥ ಜನರು ನಾವು ನೋಡ್ತೇವೆ. ಯಾಕಂದ್ರೆ ಅವ್ರಿಗೆ ಕಟ್ಟಡದಲ್ಲಿ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇವೆಲ್ಲ ಕೂಡ ನಾವು ಕಾರ್ಮಿಕ ಉದ್ಯೋಗವನ್ನು ಕೊಟ್ಟಾಗ ಮಾತ್ರ ಅವರು ಇಲ್ಲೇ ಅವರು ಕೆಲಸ ಅವಕಾಶಗಳು ಕೊಟ್ಟಾಗ ಅವ್ರು ಮಾಡ್ಲಿಕ್ಕೆ ಸಾಧ್ಯ. ಕಡೇಚೂರದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಬಹಳ ದೂರ ಆಗ್ತಾವೆ, ಇಲ್ಲೇ ನೋಡ್ಬೇಕಂತಿರೋದು. ಈಗಾಗಲೇ ಯಾವುದೋ ತಾಂಡ ಮುಂಡ್ರಿಗಿ ಅದು ಬಾದಾಲವ್ರದ್ದು ಒಂದು ಮಿಲ್ ಅಪೋಸಿಟ್ ಅದೊಂದು ಸುಮಾರು ಒಂದು 50 ಎಕರೆ ನೋಡಂತೇಳಿ ಸುಮಾರು ಈಗ ದಿನೇಶ್ ಅವರು ಇಲ್ಲರಿ ಹೆಚ್ಚಿಗೆ ತೊಗೊಂಡ್ರೆ ಅನುಕೂಲ ಅಂತ ನೋಡೋಣ ಎಷ್ಟು ಸಾಧ್ಯ ಆಗ್ತದೆ. ಕನಿಷ್ಠ ಮಿನಿಮಮ್ ಒಂದು 50 ಎಕರೆಯಿಂದ 100 ಎಕರೆ ತಗೊಂಡು ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಆಗಿಲ್ಲ. ಡಿಮಾಂಡ್ ಸರ್ವೆ ಕೂಡ ಮಾಡಿದ್ದೀವಿ. ಇಲ್ಲಿ ಡಿಮಾಂಡ್ ಸರ್ವೆಯಲ್ಲಿ ಸುಮಾರು 380ರಿಂದ 400ಕ್ಕೆ ಹೆಚ್ಚು ಅರ್ಜಿಗಳು ಬಂದಿರೋದ್ರಿಂದ ಅದು ನಾವು ಈಗ ಲ್ಯಾಂಡ್ ಅನ್ನು ಅಕ್ವೈರ್ ಈಗ, ಯಾಕಂದ್ರೆ ಇಲ್ಲಿಂದ ನಾವೆಲ್ಲ ಸರ್ವೆ ಮಾಡಿ ಕೂಡ ಕಳಿಸಿದ್ದೀವಿ. KIDB ಬಂದು KIDB ಮುಖಾಂತರ ಲ್ಯಾಂಡ್ ಅಕ್ವೈರ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿ. ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಕೈಗಾರಿಕೆಯ ಹೆಚ್ಚು ಉತ್ತೇಜನ ಕೊಡೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೂಡ ನಮಗೆ ಒಂದು 100 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಜವರಿಗೆಯಲ್ಲಿ ಕೂಡ ನಾವು ಹೆಚ್ಚು ಜಮೀನನ್ನು ನೋಡಿ ಇವತ್ತು ಸಣ್ಣ ಕೈಗಾರಿಕೆಗಳಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ನಾವು ಅವ್ರಿಗೆ ನಿವೇಶನ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕೆಂಬ ಉದ್ದೇಶ ಇದೆ. ಯಾಕೆ ಸಣ್ಣ ಕೈಗಾರಿಕೆಗಳಿಗೆ ಬಂದಾಗ ಹೆಚ್ಚು ಮಾನವಗೆ ಕೆಲಸ ಕೊಡ್ತಕ್ಕಂಥ ಕೆಲಸ. ಯಾಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬಂದಾಗ ಎಲ್ಲ ಮೆಕ್ಯಾನೈಸೇಷನ್ ಆಗ್ತಕ್ಕಂಥವು. ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಂದಾಗ ಇವತ್ತು ಇಲ್ಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ
ಕೂಲಿ ಕಾರ್ಮಿಕರಿಗೆ ನಾವು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ. ಮೇನ್ ಉದ್ದೇಶ ಅದೇ ಈ ಭಾಗದಲ್ಲಿ ಇರ್ತಕ್ಕಂಥ ನಾವು ಹೆಚ್ಚು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಾಗಿ ಈಗಾಗಲೇ ಶಾಪುರದಲ್ಲಿ ಕೂಡ ಒಂದು ಸರ್ಕಾರಿ ಜಮೀನು ಸುಮಾರು ಒಂದು 50 ಎಕರೆ ಇತ್ತು. ಅದು ಕೂಡ ಈಗಾಗಲೇ ಟೆಂಡರ್ ಆಗಿ ಈಗ ಮೊನ್ನೆಲಿಂದ ಕೆಲಸ ಕೂಡ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ಅಲ್ಲಿ ಕೂಡ ನಾವು ಅಲಾಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಅದಕ್ಕಾಗಿ ನಾವು ಕೂಡ ಖಾಸಿಯಾದವರಿಗಾಗಲಿ DSC-ದವರಿಗಾಗಲಿ ಹೇಳಿ ನೀವು ಏನೇನು ನಿಮ್ಮ ತೊಂದರೆಗಳು, ಯಾಕಂದ್ರೆ ಮೊದಲ ಸೀಲ್ಡ್ ಆಗ್ಬೇಕಾದ್ರೆ ಭಾಳ ಕಷ್ಟ ಇತ್ತು, 10 ವರ್ಷ ಇತ್ತು. ಅದಕ್ಕೀಗ ತಂದೀಗ 2 ವರ್ಷ ಮಾಡಿರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಸಮಸ್ಯೆಗಳು ಅವೆಲ್ಲ ಅಂತಿಲ್ಲ, ಯಾಕಂದ್ರೆ ಸಣ್ಣ ಕೈಗಾರಿಕೆಗಳು ದೊಡ್ಡ ಕೈಗಾರಿಕೆ ಅಂತ ಬಹಳಷ್ಟು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಏನೇನು ಸಮಸ್ಯೆಗಳವ ಸರ್ಕಾರದ ರೀತಿಯಲ್ಲಿ ಸರ್ಕಾರದ ಚೌಕಟ್ಟಿನಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ ಉದ್ಯೋಗ ಕೊಡ್ತಕ್ಕಂಥ ಅವಕಾಶ ಮಾಡಿದಾಗ ಮಾತ್ರ ಅದಕ್ಕೊಂದು ಸಾರ್ಥಕ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ. ಯಾಕಂದ್ರೆ ದೊಡ್ಡ ಕಂಪನಿದಲ್ಲಿ ಬಹಳ ಸಾಕಷ್ಟು ಕಡೆ ಆಟೋಮೇಷನ್ಸ್ ಎಲ್ಲ ಆದ್ಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಪ್ರೊಫೆಷನಲ್ ಇದ್ದಾಗ TCL ಪೇಂಟ್ಸ್ ಅವರು ಮೈಸೂರಲ್ಲಿ ದೊಡ್ಡ ಪ್ಲಾಂಟ್ ಹಾಕಿದ್ರು, ಬಟ್ ಎಂಪ್ಲಾಯ್ಮೆಂಟ್ ನಂಬರ್ ಇತ್ತು 20. ಸೊ ಆ ಥರ ಅದಕ್ಕೆ MSMEದು ಭಾಳ ಇಂಪಾರ್ಟೆನ್ಸ್ ಇದೆ. ನಮಗೆ ಗೊತ್ತಿರೋ ಮೇಲೆ GST ಇಂಟ್ರೊಡಕ್ಷನ್ ಆಮೇಲೆ ನೋಡ್ಬಂದಿ ಎಲ್ಲ ಆದಮೇಲೆ ಸ್ವಲ್ಪ ನಮ್ಮ ಎಲ್ಲ ಸ್ಟೇಟ್ಸ್ಗಳಲ್ಲಿ MSMEs ಒಳಗೆ ಸ್ವಲ್ಪ ಒಂದು ಕೆಲವು ತಾತ್ಕಾಲಿಕವಾಗಿ ಸ್ವಲ್ಪ ಸಮಸ್ಯೆಗಳೇ ಬಂತು. ಸೊ ಈಗ ತಾವುಗಳು ಎಲ್ಲರಿಗೂ ಭಾಳ ಪ್ರಯತ್ನ ಪೂರ್ವಕವಾಗಿ ಕಷ್ಟಪಟ್ಟು ಎಲ್ಲ ನಿಮ್ಮೆಲ್ಲ ಬಿಸ್ನೆಸಸ್ ಎಲ್ಲ ಚೆನ್ನಾಗೆಲ್ಲ ಮಾಡ್ಕೊಡ್ತಾ ಇದ್ದೀರಿ. ಸೊ ಈಗ ನಮ್ಮ ಗೌರ್ಮೆಂಟು ಕೆಲವು ಸ್ಕೀಮ್ಸ್ಗಳು ಬಂದಿದೆ, ಅದಕ್ಕೆಲ್ಲ ಇಲ್ಲಿ ಸ್ವಲ್ಪ ಅವೇರ್ನೆಸ್ಗಳೆಲ್ಲ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ಮೇನ್ ನಾನು ಈಗ ನೋಡೋದು ಹಾಗೆ ಎಕ್ಸ್ಪೋರ್ಟ್ ಲೇಟ್ ಅಂದರೆ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಭಾಳ ಫೋಕಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ MSMEದು ಸ್ಟೇಟಲ್ಲಿ ರಚನೆ ಕೂಡ ಹಾಗೆ ಇದೆ. ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ, IT ಯಾವುದೋ ಸ್ಕೀಮ್ಸ್ ಎಲ್ಲ ಇರೋದ್ರಿಂದ ಎಕ್ಸ್ಪೋರ್ಟ್ಸ್ಗೆ ಸ್ವಲ್ಪ ತುಂಬ ಅವಕಾಶ ಇದೆ ನಮ್ಮ ಸ್ಟೇಟ್ಗೆ. ಸೊ ಅದರ ಪರವಾಗಿ ನಮಗೆಲ್ಲ ಈಗ ಮಾಹಿತಿ ಸಿಗುತ್ತೆ, ಮತ್ತು ಜೊತೆಗೆ ಇದು ಲೀನ್ ಮತ್ತು Z ಸ್ಕೀಮ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ನಮ್ಗೆ ಸಂಬಂಧಪಟ್ಟಂಗೆ ಅಂದರೆ ಜಿಲ್ಲಾ ಆಡಳಿತ ಕಡೆಯಿಂದ ಫಾರ್ ಎಕ್ಸಾಂಪಲ್ ತಮಗೆ ಯಾವುದಾದ್ರೂ ಸಹಕಾರ್ಯಗಳು ಬೇಕು, ವೆದರ್ ಇಟ್ ಬಿ ಲ್ಯಾಂಡ್ ಅಕ್ವಿಸಿಷನ್, ಏನು ಪೊಲ್ಯೂಷನ್ ಕಂಟ್ರೋಲ್ ಇಶ್ಯೂಸ್ ಅವರ ಇಲ್ಲ ಆರ್ಬಿಟ್ರೇಷನ್ನಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾವು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀರಿ. ಯಾಕಂದರೆ ತಾವುಗಳೆಲ್ಲ ನಮ್ಮ ಇಕನಾಮಿಗೆ ಒಂದು ಪ್ರಮುಖ ಆಧಾರ ಸ್ತಂಭ ಮತ್ತು ನಮ್ಮ ಜಿಲ್ಲೆಗೆ ಒಂದು ಎಂಪ್ಲಾಯ್ಮೆಂಟ್ ಕೋರ್ಸ್ ಮುಖ್ಯ ಸೋರ್ಸ್ ಇದ್ದೀರಿ. ಸೊ ಜಿಲ್ಲಾಡಳಿತ ತಮಗೆ ಯಾವುದು ಬೇಕು ಆ ಎಲ್ಲ ಸಹಕಾರಿ ಕೊಡೋಕ್ಕೆ ರೆಡಿ ಇದ್ದಾರೆ. ಬಗ್ಗೆ ತಿಳಿದುಕೊಂಡು ಎಲ್ಲ ಸ್ಕೀಮ್ಗಳ ಸದುಪಯೋಗ ಪಡಿಸಬೇಕಂತ ವಿನಂತಿಸ್ತಾರೆ. ಜಿಲ್ಲೆಯಿಂದ ಅನೇಕ ವಸ್ತುಗಳು ಎಕ್ಸ್ಪೋರ್ಟ್ ಮಾಡಲು ಅವಕಾಶ ಇದೆ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡು ಇಲ್ಲಿ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅದರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮತ್ತು ನಾವು ಆರ್ಥಿಕವಾಗಿ ಅಭಿವೃದ್ಧಿ ಪಡಿಸ್ಬೇಕಂತ ಎಲ್ಲರ ಸಹಕಾರ ನೀಡಬೇಕಂತ ಹೇಳ್ತೀನಿ. ಮತ್ತು ಸರ್ ಇಲ್ಲಿ ನಮ್ಮ KSS IDC ಒಂದು ಮೊನ್ನೆ ಸರ್ವೆ ಪ್ರಕಾರ ಲ್ಯಾಂಡ್ ಅಕ್ವೈಸೇಷನ್ ಬಗ್ಗೆ ಸರ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. 450 ಇದು ಬಂದಿದೆ. ಅದಕ್ಕೆ ಆದಷ್ಟು ಬೇಗ ಮಾಡಬೇಕಂತ ನಮಗೆ 3 ವರ್ಷದ ಹೋರಾಟ ಇದೆ. ಅದು ನಾವು ಆಸೆ ಇಡ್ತಾ ಇದ್ದೀವಿ, ನಮ್ಮ ಜಿಲ್ಲೆ ತಾವು ಇದ್ದರೆ ಅದು ಮಾಡ್ತೀವಿ ಅಂತ ಒಂದು ಭಾವಿಸ್ತೇನೆ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೇನೆ. ಎಕ್ಸ್ಪೋರ್ಟ್ ಆತ ಸತೀಶ್ ಕೋಟ ರಿಪೋರ್ಟ್ ಆಗ್ತಾ ಇದೆ, ಯಾವ ಜಿಲ್ಲೆಯಿಂದ ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇದೆ ಮತ್ತು ಹೊಸ ನ್ಯೂ ಆಪರ್ಚುನಿಟೀಸ್ ಏನಿದೆ ಅದ್ರ ಬಗ್ಗೆ ಅವರೊಂದು ಅನ್ವೇಷಣೆಯನ್ನು ಮಾಡಿ ಆ ರಿಪೋರ್ಟನ್ನು ತಯಾರಿಸಿದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಿಕೊಳ್ಳಲು. ನೆಚ್ಚಿನ ನಾಯಕರು ಶರಣಬಸಪ್ಪ ದರ್ಶನಾಪುರ್, ಸನ್ಮಾನ್ಯ ಸಚಿವರು, ಸಣ್ಣ ಕೈಗಾರಿಕೆಗಳ ಮತ್ತು ಸಾರ್ವಜನಿಕ ಉದ್ಯಮಗಳು ಕರ್ನಾಟಕ ಸರ್ಕಾರ ಅವರನ್ನು ಎಲ್ಲರ ಪರವಾಗಿ ಹಾಗೂ ನಮ್ಮ ಕಾಶಿಯಾ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಹಾಗೂ ಗೌರವಾನ್ವಿತ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಮುಖ್ಯ ಕೈಗಾರಿಕಾ ಸಂಸ್ಥೆ ಹನುಮದಾಸ್ ಮುಂದಾಡ, ಶ್ರೀ ಮಲ್ಲಿಕಾರ್ಜುನ್ ಹಾಗೂ TPC ಕುಲಶೇಖರನ್ ಉಪ ಪ್ರಧಾನ ವ್ಯವಸ್ಥಾಪಕರು ಶಿಡ್ಬಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕಾ ಉದ್ಯಮಿಗಳಿಗೂ ನಮ್ಮ ಕಾಸಿಯಾ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಸ್ತಿತ್ವದಲ್ಲಿರುವ MSME ಮಂತ್ರಾಲಯದ ಯೋಜನೆಗಳ ವ್ಯಾಪ್ತಿಯನ್ನು ಹೆಚ್ಚಿಸುವ ಮೂಲಕ ಮಾರುಕಟ್ಟೆಯ ಹಣಕಾಸು ಮತ್ತು ತಂತ್ರಜ್ಞಾನ ಮೇಲ್ದರ್ಜೆಗೆ MSMEಗಳ ಪ್ರವೇಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಲಾಸ್ಟ್ ಇಯರ್ 16 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ, ಅದಕ್ಕಿಂತ ಮುಂಚೆ 24 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. ಪ್ರತಿಯೊಬ್ಬರು ಇದರ ಉಪಯೋಗವನ್ನು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಇದು ಬಹಳಷ್ಟು ಸಣ್ಣ ಉದ್ಯಮಿಗಳಿಗೆ ಅನುಕೂಲವಾಗುವಂತ ZDD, ಲೀನ್ ಹಾಗೂ ಈ VTPC ಕ್ಲಸ್ಟರ್ಸ್ ಇವನ್ನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಈ ಲಾಸ್ಟ್ ಇಯರ್ ಸಾಹೇಬರು ಬಿದ್ದಿದ್ರು, ಅದಕ್ಕಿಂತ ಮುಂಚೆ ಸುಮಾರು ಒಂದು 5-6 ಪ್ರೋಗ್ರಾಮ್ಗಳಲ್ಲಿ ಸಾಹೇಬರು ಬಂದು ಪ್ರತಿ ಜಿಲ್ಲೆಯಲ್ಲಿಯೂ ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ಸಾಹೇಬರು ಬಂದ ಮೇಲೆ ಬಹಳಷ್ಟು ನಮಗೆ ಹೇಳ್ತಾರೆ ಅವರು ಸಾಹೇಬರು ಪ್ರತಿ ಸಾರಿ ನೀವು ಬಂದು ಏನೇನು ಪೆಂಡಿಂಗ್ ಇದೆ KSRTC ನಲ್ಲಿ ಯಾವ್ಯಾವ ನಿಮ್ಮ ಇದು ಕೆಲಸಗಳಾಗಿಲ್ಲ ಅದನ್ನು ಲಿಸ್ಟ್ ಮಾಡಿಕೊಡಿ. ಪ್ರತಿಯೊಬ್ಬರಿಗೆ ನಾನು ಹೇಳಿ ಪ್ರತಿಯೊಂದು ಡಿಸ್ಟಿಕ್ಗೂ MDE ಆಫೀಸರ್ನ ಕಳಿಸುವಂತ ವ್ಯವಸ್ಥೆ ಮಾಡ್ತೀನಿ ಅಂತವ್ರು ಸಿಗುವುದೇ ಬಹಳ ಕಷ್ಟ ನಮಗೆ. ಯಾಕಂದ್ರೆ ಅವರೇ ಹೇಳ್ತಾರೆ, ನಾವು ಹೋದಾಗ ಮನೇನೆ ಹೇಳಿದ್ರು ಅವರು ಲಾಸ್ಟ್ ಇಯರ್ ಆಗಿಲ್ಲ, ನೀವು ಪ್ರತಿ ಸಾರಿ ಈಗ ಏನೇನಿದೆ ಪೆಂಡಿಂಗ್ ಲಿಸ್ಟ್ ಇದ್ರೆ ಕೊಡಿ, ನಾನು ಎಲ್ಲರನ್ನು ಕಳಿಸಿ ಅವು ಯಾವ ಸೇರಿ ನಿಂತಿದ್ದಾವೆ, ಯಾವ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರಾಬ್ಲಮ್ ಆಗಿರ್ತೀವೋ ಎಲ್ಲನೂ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ತಮ್ಮೆಲ್ಲರಿಗೂ ಅವ್ರ ಮಾತನಾಡಿ ಕೇಳ್ಕೊಂಡು ಗುರುಮಣಿ ಕಾರ್ಯದರ್ಶಿಗಳು ಯಾದಗಿರಿ ಕಾಸಿಂ ಅನ್ಸಾರಿ ಶ್ರೀ ಜನರಲ್ ಮ್ಯಾನೇಜರ್ ಈ ಒಂದು ಎಕ್ಸ್ಪೋರ್ಟ್ ರಿಲೇಟೆಡ್ ರಿಪೋರ್ಟ್ ಒಂದು ಸತೀಶ್ ಕೋಟ ಅವರು ಬುಕ್ಕನ್ನು ರಚಿಸಿದ್ದಾರೆ. ಈ ಬುಕ್ಕನ್ನು ರಿಲೀಸ್ ಮಾಡಬೇಕು.